ನೇತುಕೋ ಮಾಡಿದ ಕ್ರಾಂತಿ ದೇಶ ರೋಷ ಸೇಡು ತುಂಬಿಕೊಂಡಿರುವ ಅನ್ಯಾಯಕ್ಕೆ ನಾದಿ ಹಾಡಿ ಧರ್ಮದ ದೀಪವನ್ನು ಹಳ್ಳಿ ಹಳ್ಳಿಗಳಿಗೆ ಹಚ್ಚಬೇಕಂತ ಮಹಾದಾಶೆ ಇಟ್ಟುಕೊಂಡವನು ಈ ಮಾಳಿಂಗ. ಆದ್ರೆ ನನ್ನ ಆಸೆಯನ್ನು ಚೂಟಿ ಹಾಕಿ ಪರಿಸರದಿಂದ ಮೋಸದ ಬಿರುಗಾಳಿಯನ್ನು ಬೀಸಿ ನನ್ನನ್ನು ಜೈಲಿಗೆ ಇಟ್ಟಿದರಲ್ಲ ಬಂಡ ಬಡ್ಡಿ ಮಕ್ಕಳು. ಮಾಳಿಂಗ ಬಿಡುತ್ತದಲ್ಲ, ನೀನು ಅಪರಾಧಿ ಎನಿಸಿಕೊಂಡಿರ್ಬೋದು. ಅವಳು ನನ್ನ ಜೀವ. ಆ ನೀಲಕಂಠ ತಲೆ ಮಾಡಿದ್ದು ನನ್ನ ತಂಗಿಯನ್ನು. ನನ್ನ ಜೀವವನ್ನು ಕಳೆದುಕೊಂಡ ಹಲ್ಲಕ್ಕಿಂತ ಹಾವಿನ ತರ ಕೊಡ್ತಿಲ್ಲವೇ? ಕ್ರಾಂತಿ, ಯಾವ ಕಾರಣ ಕೈಗೊಳ್ತಿರುವೆ? ಹಣದ ಅಬ್ಬರಿಕೆಯಲ್ಲಿ ಹೆಬ್ಬಾವಿನಂತೆ ಮಾರ್ಪಡುವ ಅಂತ ವಿಷಜಂತಗಳನ್ನು ಹೇಗೆ ನಾಶ ಮಾಡಬೇಕಂತ ತಿಳಿಯಲಾಗದ ಕೊಟ್ಟಿರುವೆ? ಇಲ್ಲ, ಅವರ ಕೈಯಲ್ಲಿ ಅಧಿಕಾರ ಅಂತ ಹೆದರಿದೆಯಾ? ಮಾಳಿಂಗ, ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಮಾನವಂತರ ಮನೆಯಲ್ಲಿ ಹುಟ್ಟಿ ಮಾನವನ ಹೊಂದಿರುವ ನಿನ್ನ ಬಾಯಿಯಿಂದ ಸತ್ಯವನ್ನು ತಿಳಿದುಕೋಸ್ಕರ ಸುಮ್ಮನೆ ಇದ್ದೆ ಮಾಳಿಂಗ. ನೋಡು ಕ್ರಾಂತಿ, ನನ್ನ ಮನೆಯವರ ಬೀರೇಶ್ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಿನ್ನ ತಂಗಿ ಚಂದ್ರಿಕಳನ್ನು ಮನಸ್ಸಾರಿ ಮೆಚ್ಚಿ ಮದುವೆ ಆಗಬೇಕೆಂದವನು. ಆದರೆ ದುಷ್ಟರ ಕಣ್ಣಿಗೆ ನಿನ್ನ ತಂಗಿಯ ಸೌಂದರ್ಯ ಅವಳು ಜೀವಂತ ಬಿಡಲಿಲ್ಲ ಕ್ರಾಂತಿ, ಜೀವಂತ ಬಿಡಲಿಲ್ಲ. ಮಾಳಿಂಗ, ನನ್ನ ತಂಗಿ ಸಾವಿನ ಸುದ್ದಿಯನ್ನು ಕೇಳಿ ಸೇರಿನ ಸಿಡಿ ಮತ್ತೆ ಸಿಡುವಂತ ಹೋಗ್ತದೆ ಈ ಕ್ರಾಂತಿ ವರ್ಣ ಎದೆಯಲ್ಲಿ. ನನ್ನ ತಂಗಿಯನ್ನು ಸಾಯಿಸಿ ಸಕಲ ಸಂಪತ್ತಿನ ಮೇಲೆ ಮೇರಿತಿರುವ ಶ್ರೀಮಂತರಾಗಿ ಹಣದ ರಾಶಿ ಕೆಡುತ್ತಿರುವ ಆ ಶ್ರೀಮಂತರನ್ನು ಆ ನೀಲಕಂಠನ ಸಾವು ಸಮೀಪದೆ ಅಂತ ತಿಳ್ಕೊಳ್ಳೋಂಗ. ಕ್ರಾಂತಿ, ಹುಟ್ಟಿದ ಮನುಷ್ಯನಿಗೆ ಮರಣ ಕಟ್ಟಿಟ್ಟ ಬುದ್ಧಿ. ಬಟ್ ವರ್ಣ ಎಂಬ 3 ಅಕ್ಷರದ ಮೂಲ ಮನೆ ಸಿಗುವವರೆಗೆ ತಾತ್ಕಾಲಿಕವಾದ ಮನೆಯಲ್ಲಿ ಧರ್ಮದಿಂದ ಕಾಲ ಕಳೆದನ್ನು ಬಿಟ್ಟು ಆತ್ಮಾಭಿಮಾನಕ್ಕಾಗಿ ಹೆದರಿ ನಡೆಯುವ ಜನರನ್ನು ದೌರ್ಜನ್ಯದಿಂದ ದೌಷಿ ಮಾಡುತ್ತಿರುವ ನೀಲಕಂಠ ವಿಷಕಂಠನ ಸಾಮ್ರಾಜ್ಯಕ್ಕೆ ಈ ಮಾಳಿಗೆ ಸಿಂಹ ಸಪುಟವಾಗಿ ನಿಂತ ಅವರನ್ನು ಸಂಹಾರ ಮಾಡದಿದ್ದರೆ ನನ್ನ ಹೆಸರು ಮಾಳಿಂಗನೇ ಅಲ್ಲ. ಮಾಳಿಂಗ, ಮತ್ತೊಬ್ಬರ ಮನೆಯನ್ನು ಮುಗಿಸಿ ಮತ್ತೊಬ್ಬರ ಮನೆಯನ್ನು ಮುರುವ ಊರಲ್ಲಿ ಪಕ್ಷಪಾತವನ್ನು ಬೆಳೆಸಿ ಆ ಪಾಪಿಗಳನ್ನು ಸಂಹಾರ ಮಾಡಿದಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗುವುದು. ಬಾ ಮಾಳಿಂಗ, ಹೋಗೋಣ. ವಿಷಯಕ್ಕ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ನಿಂತರೆ ತುಂಬಾನೇ ಸಂತೋಷವಾಗುತ್ತೆ ಅಲ್ಲವೇ? ಹೌದು ಪ್ರಿಯ, ಈ ಪ್ರೇಮ ಲೋಕದಲ್ಲಿ ಅದರ ಸಂಬಂಧ ಸವಿತಿರುತ್ತಾರೆ, ನಮ್ಮನ್ನು ನಾವೇ ಮೈ ಮರ್ತಂತೆ. ಹೌದು ಹೌದು, ಈ ಪ್ರಕೃತಿಯ ಸೌಂದರ್ಯ ನೋಡುತ್ತಾ ನನ್ನನ್ನು ಇಲ್ಲಿ ಮರಿತಿರೇನೋ ಅಂತ ಅನಿಸ್ತಾ ಇದೆ. ಚೇಚೆ, ಎಲ್ಲಿಯಾದರೂ ಉಂಟೆ ಪ್ರಿಯ? ಹೂವನ್ನು ಮರೆತು ದುಂಬಿ ಬದುಕುವುದುಂಟೆ, ಕಡಲು ಹರಿದು ತಾನೇ ನದಿ ಸೇರುವುದುಂಟೆ. ಹೂವಿಗೆ ದುಂಬಿ ಎಷ್ಟು ಮುಖ್ಯವೋ ನೀನು ನನಗೆ ಅಷ್ಟೇ ಮುಖ್ಯ. ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ, ಹೇಳಿ. ಏನಿಲ್ಲ ಪ್ರಿಯ,
ನಾ ಕೊಟ್ಟ ಇಸದ ಬೀಜವನ್ನು ನಿನ್ನ ಮನೆಯಲ್ಲಿ ಸರಿಯಾಗಿ ಬಿತ್ತಿದ್ಯಾ? ಅದಕ್ಕೆ ನೀರು ಗೊಬ್ಬರ ಹಾಕಿ ಬಲಿಷ್ಠವಾಗಿ ಬೆಳೆಸು. ನಿನ್ನ ಮಾವ ಅವನ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕಬೇಕು. ಅಂದ್ರೆ ಅದು ಹೇಗೆ ಸಾಧ್ಯ? ನೋಡಿ, ಈಗಾಗಲೇ ನಾವು ಮಾಡ್ತಾ ಇರೋದು ಪಾಪದ ಕೆಲಸ ಅಲ್ಲವೇ? ಪ್ರಿಯಾ, ನಾನು ಇಷ್ಟ ಕಂಠ ಅರ್ಥ ನಿನ್ನ ಗಂಡನ ಮನೆಯವರ ಪಾಲಿಗೆ ಖಳನಾಯಕ. ನಾ ಬಿಡವಳಿಸುವ ನಂಜು ನನ್ನ ವೈರಿ ಮನೆಯಲ್ಲಿ ಹರಿಲೇಬೇಕು. ಆದ್ರೆ ನಾವು ಮಾಡ್ತಾ ಇರೋದು ಪಾಪದ ಕೆಲಸ. ನಿನ್ನ ಗಂಡ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. 24 ತಾಸ ಡ್ಯೂಟಿ ಅಂತ ಸಾಯ್ತಾನೆ. ಅವನು ಇರಲಾರ ಸಮಯದಲ್ಲಿ ನಿನ್ನ ಮಾವನನ್ನು ಕಾಮಕೀಡಿಗೆ ಕರಿ. ಈ ಕಾರ್ಯವು ನೆರವೇರಿಸಿದ್ದರೆ ನಿನ್ನಕ್ಕ ಮಾಡಿದ ಅಡಿಗೆಯಲ್ಲಿ ವಿಷವನ್ನು ಬೆರೆಸಿ ಅವರನ್ನು ಸಾಯಿಸಿ ಬಿಡು. ನಿಮ್ಮ ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಇದರಲ್ಲಿ ನಾನೇನಾದ್ರೂ ಸಿಕ್ಕಾಕೊಂಡ್ರೆ ನನ್ನ ಗತಿ ಏನು? ಪಾಪ ಪ್ರಿಯಾ, ನಾನು ಆಡಿದಂತೆ ಆಡಿಸಿದವರನ್ನು ಆಕಾಶದ ಎತ್ತರ ಬೆಳೆಸಿದವನು. ನನ್ನ ಕಣ್ಣಲ್ಲಿ ನಟ್ಟವರನ್ನು ಕಳನಾಯಕನಾಗಿ ಕಾಡಿ ಅವರ ಮಣಿತನವನ್ನೇ ಸರ್ವನಾಶ ಮಾಡಿದವನು. ಈ ಬಾರಿ ತಳಿಸ್ಕಂಟ. ನಿಮ್ಮ ಪ್ಲಾನ್ ಚೆನ್ನಾಗಿದೆ, ಆದ್ರೆ ನಾನ್ ಸಿಕ್ಕಾಕೊಂಡ್ರೆ ಅಂತ ತುಂಬಾ ಭಯವಾಗ್ತಾ ಇದೆ. ಸಿಕ್ಕಾಕಿಕೊಂಡ್ರ ಪ್ರಿಯಾ, ನೀನು ಅಪಾಯದಲ್ಲಿ ಸಿಕ್ಕಾಕಿಕೊಂಡ್ರು. ದಾಕ್ಷಿಣ ರಾಜ್ಯ ಮಾಡಿಯವನು ಈ ವಿಷಕಂಠ. ಯಾಕಂದರೆ ನಿನ್ನ ಗಂಡನ ಅಣ್ಣನ ಇಂದೋ ನಾಳೆ ಜೈಲಿನಿಂದ ಬಿಡುಗಡೆ ಆಗುತ್ತಾನೆ. ಅವನು ಬರುವುದರೊಳಗಾಗಿ ಅವರ ಮಣಿತನ ಸರ್ವನಾಶ ಆಗಬೇಕು. ನಾನು ಸೇಡ ತೀರಿದ ಬಳಿಕ ನಿನ್ನನ್ನು ನಾನೇ ಮದುವೆಯಾಗಿ ನನ್ನ ಅರಮನೆ ಅರಗಿಣಿಯಾಗಿ ಸಾಕುವೆ. ಈಗಲೇ ಹೋಗಿ ಆ ಭಿಕಾರಿಗಳನ್ನ ಹೊರಗೆ ಹಾಕ್ತೀನಿ. ನೇತ್ಕೋ ಪ್ರಿಯಾ. ಯಾಕೆ ವಿಷಕಂಠ? ಇದೇನು ಪ್ರಿಯಾ, ಈ ಪ್ರೇಮ ಲೋಕದ ಈ ಪ್ರೇಮ ಬಂಧನದಲ್ಲಿ ಹಾಡೆ ಕುಣಿದೆ ಹಾಗೆ ಹೊರಟಿವಲ್ಲ. ಹಾಡು ಚಿನ್ನ, ಈ ನಿನ್ನ ವಿಷಕಂಠನ ಮನ ಸಂತೋಷಕ್ಕಾಗಿ.
ಕ್ರಾಂತಿ ಆ ವಿಷ ತುಂಬಿದ ನಾಗ ಸರ್ಪದೊಡನೆ ಯಾವುದೋ ಒಂದು ನಾಗಿನಿ ಕೂಡಿದಂತೆ ಕಾಣುತ್ತಿದ್ದಲ್ಲ. ಅವಳು ಬೇರೆ ಯಾರು ಅಲ್ಲ ಮಳಿಂಗ, ನಮ್ಮ ಹೊಟ್ಟದಲ್ಲಿ ವಾಸವಾಗಿದ್ದ ನಮ್ಮ ಮೇಲೆ ಸೇವೆ ಸಾಗಿಸಲು ಬಂದ ವಿಷಕನ್ಯ ಅವಳು. ಅಂದರೆ ನಮ್ಮ ಮನೆತನ ಏನನ್ನು ವಿಷಕಂಠ ಕೈಗೊಂಡೇನು ಮಾಡಿಕೊಂಡು ನಮ್ಮ ಮೇಲೆ ಸೇವೆ ಸಾಗಿಸಿದ್ವಲ್ಲ ಬಾಂಡ ಶ್ರೀಮಂತ. ಕ್ರಾಂತಿ ಏನು ಹೇಳ್ತಿದ್ಯಾ? ಈ ಕಾಲ ಸೇರಿದ ಕಣ್ಣ ನಮ್ಮ ಮನೆತನದಲ್ಲಿ. ಹೌದು ಮಳಿಂಗ, ಹೌದು. ನನಗೂ ಈ ವಿಷಯ ಗೊತ್ತಾಗಿತ್ತು ಈಗ 3-4 ದಿವಸದ ಹಿಂದೆ. ಆ ವಿಷಕಂಠ ನಿನಗೆ ಬೇರೆ ಸಿಗಬಾರ್ದೆಂದು ನಿಮ್ಮ ಮನೆಯಲ್ಲಿ ದೊಡ್ಡ ಸಂಬಂಧವಾಗಿ ನಿಮ್ಮ ಅಣ್ಣ ಅತ್ತಿಗೆಯನ್ನು ಹೊರ ಹಾಕಿದ ಪಾಪಿಯವಳು. ಯಾರವಳು? ನಮ್ಮ ಮನೆತನ ಮೇಲೆ ಅವಳದೇಕೆ ಸೇಡು? ಹೇಳು ಕ್ರಾಂತಿ, ಹೇಳು. ಅವಳು ಬೇರೆ ಯಾರು ಅಲ್ಲ ಮಾಡಿದ ನಿನ್ನ ತಮ್ಮ ಹರಿಸನ ಹೆಂಡತಿ. ಕ್ರಾಂತಿ ಏನು ಹೇಳ್ತಿದ್ಯಾ ನೀನು? ಧರ್ಮವಂತ, ಗುಣವಂತ, ಶೀಲವಂತ, ಸತ್ವ ಸಂಪನ್ನ ಸರ್ಕಾರಿ ಅಧಿಕಾರಿಯಾಗಿರುವ ನನ್ನ ತಮ್ಮ ಹರಿಶನ್ ಹೆಂಡತಿ. ಹೌದು ಮಳಿಗ, ಹೌದು. ನಿನ್ನ ತಮ್ಮ ಏನು ಯಾವ ಗುಣಗಳನ್ನು ನೋಡಿ ಮದುವೆ ಮಾಡಿಕೊಂಡು ಬಂದ ಏನೋ ಗೊತ್ತಿಲ್ಲ. ಅವಳು ಬಂದಾಗಿಂದ ನಿಮ್ಮ ಮನೆತನ ನೆಮ್ಮದಿನೇ ಹಾಳಾಗಿದೆ. ನೋ ಕ್ರಾಂತಿ, ನೋ. ನಮ್ಮ ಮನೆತನ ನೆಮ್ಮದಿ ಹಾಳಾಗೋದಕ್ಕೆ ಎಂದು ಕೈ ಬಿಡುಗಲ್ಲ ಈ ಮಾಳಿಂಗ. ಆ ಕಾವಿನ ಹೆಣ್ಣನ್ನು ಕತ್ತರಿಸಿ ಹಾಕಿ ಆ ವಿಷ ಕಂಠನ ಬಯಸ ವ್ಯಕ್ತ ಹಾವಿನ ಹೆಣ್ಣನ್ನು ತೊಳೆದು ನಮಗಾವ ಎಣ್ಣೆಗೆ ಪ್ರತಿಕಾರ ಸೇಡಿನ ಜ್ವಾಲೆಯನ್ನು ನನ್ನ ತೀರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ಮಾಳಿಂಗನೇ ಅಲ್ಲ. ಎಲ್ಲಿಗೆ ಮಳಿಗ? ಮತ್ತೆಲ್ಲಿಗೆ ಕ್ರಾಂತಿ? ನಮ್ಮ ಮನೆತನ ಗಣತಿ ಗೌರವವನ್ನು ಹಾಳು ಮಾಡಿ ಮತ್ತೊಬ್ಬ ಪರಪುರುಷನನ್ನು ಬಯಸಿ ದೇಹ ಸುಖಕ್ಕೋಸ್ಕರ ಮತ್ತೊಬ್ಬ ಪರಪುರುಷನನ್ನು ಬಯಸಿ ನಿಷ್ಠಾವಂತ ಅಧಿಕಾರಿಯಾಗಿ ನನ್ನ ತಮ್ಮನ ಮಾನಕ್ಕೆ ಕಪ್ಪ ಚುಕ್ಕಿಯಾದವಳನ್ನು ಸರ್ವನಾಶ ಮಾಡೋದಕ್ಕೆ. ಮಳಿಂಗ, ಆ ವಿಷಕಂಠ ಮಾಡಿದ ಹುನ್ನಾರಕ್ಕೆ ನನ್ನ ತಂಗಿ ಸಾತಳ. ಆಗಾಗಲೇ ನೀನು ಸೆರೆಮನೆಯನ್ನು ಸೇರಿದೆ. ಇದಕ್ಕೆಲ್ಲ ಕಾರಣ ನೀನು ಕಂಡ ದೇಸಾಯಿ ಮನೆತನ. ಆ ಮನೆತನ ಸರ್ವನಾಶ ಆಗಲೇ ಈ ಕ್ರಾಂತಿ ಊರಿಗೆ ನೆಮ್ಮದಿ.
ಲಾಟ್ರಿ ಗಿಟ್ರಿ ಹೊಡಿತೇನೆ ಮತ್ತೆ ನಿಮಗ 1000 ಕೋಟಿ ಲಾಟ್ರಿಗಿಂತ ಮಿಗಿಲಾಗಿದೆ ಸುದ್ದಿ ಇದೆ ದೇವಿ. ಆ ಸಂತೋಷದ ಸುದ್ದಿ ಏನು ಅಂತ ಈ ನಿಮ್ಮ ಸತಿ ಬಗ್ಗೆ ಹೇಳಬಾರದೆ? ಹಾ ಆ ವಿಷಯ ಆಮೇಲೆ ತಿಳಿಸುವೆ. ಈ ನಿನ್ನ ಗಂಡನನ್ನು ಕೈ ಹಿಡಿದು ಅಡೆ ಕುಣಿಯಬಾರದೆ. ಆ ವಿಷಯ ನಂತರ ತಿಳಿಸೋಣ. ಈಗ ಹಾಡಿನ ಚಿಂತೆ ಏನ್ರಿ ನಿಮ್ಗೆ? ಹಾಡಿನ ಚಿಂತೆಯಲ್ಲ ಸಿರದೇವಿ, ನನಗಾದ ಸಂತೋಷಕ್ಕೆ ಸಾಟಿ ಇಲ್ಲದ ಬಹುದಿನಗಳಿಂದ ನನ್ನ ಮನೆತನ ಮರ್ಯಾದೆ ಕಳೆದಂತದು ಮತ್ತೆ ಸಿಕ್ಕಂತಾಗಿದೆ ಸಿರದೇವಿ, ಸಿಕ್ಕಂತಾಗಿದೆ. ಹಾಡು ಸಿರದೇವಿ ಹಾಡು, ನಂತರ ತಿಳಿಸುವೆ ಆ ವಿಷಯನ.
ನಿಲ್ಸಿ. ಹೋ ಹೋ ಬಾರಮ್ಮ ಪ್ರಿಯ ಬಾ. ಈ ರೀತಿ ಚಕ್ಕದ ಹೊಡಿತಾ ಇದ್ರಲ್ಲ, ಇದೇನು ಲಾಡ್ಜ ಅಥವಾ ಪಾರ್ಕ? ಲಾಡ್ಜ್ ಪಾರ್ಕುಗಳಲ್ಲಿ ಹಾಡಿ ಕುಣಿಯುವುದಕ್ಕೆ ನಾವೇನು ಮನೆಯವರ ಕಣ್ಣು ತಪ್ಪಿಸಿ ಕಾಮ ಪಿಶಾಚಿಗಳಲ್ಲ, ನಾವಿಬ್ಬರು ಗಂಡ ಹೆಂಡತಿಯರು. ಮೋಚ ಬಾಯಿ, ಗಂಡ ಹೆಂಡತಿಯರಾಗಿದ್ರೆ ಈ ರೀತಿ ಸಮಯದ ಸಮಯದಲ್ಲಿ ಸರಸು ಸಲ್ಲಪ್ಪ ಆಡ್ತಾ ಇರಲಿಲ್ಲ. ಕಾಮ ತುಂಬಿದ ಪಿಶಾಚಿಗಳು ನೀವು. ಪ್ರಿಯ, ಎಲಬಿಲ್ಲದ ನಾಲಿಗೆ ಎಂದು ಬಾಯಿಗೆ ಬಂದಂಗೆ ಮಾತನಾಡಬೇಡ. ಈಗಿನ ಅಕ್ಕ ಗಂಡನ ಕೈ ಹಿಡಿದು ಸಂತೋಷದಲ್ಲಿ ಹಾಡಿ ಕುಣಿದಿದ್ದಾಳು. ಇದರಲ್ಲಿ ಏನಿದೆ ತಪ್ಪು? ತಪ್ಪು ಇವರ ಕೆಟ್ಟ ಚಟವೇ ನಿನಗೆ ತುಂಬಿಕೊಂಡಿದೆ. ಮನೆಯಲ್ಲಿ ಯಾರಿಲ್ಲದ ಸಮಯದಲ್ಲಿ ನನ್ನ ಮೇಲೆ ಬಲಾತ್ಕಾರ ಮಾಡಿ ಬಂದಿದ್ದು ನಿಜ ತಾನೇ? ಪ್ರಿಯ, ಯಾಕೆ ಮಾವ ಸತ್ಯ ಸಂಗತಿಯನ್ನು ನಿನ್ನ ಹೆಂಡತಿಯ ಮುಂದೆ ಹೇಳ್ತಾ ಇದ್ದೀನಿ ಅಂತ ನಾಚಿಕೆ ಆಗ್ತಿದೆಯಾ? ಪ್ರಿಯ, ತಿಳುವಳಿಕೆ ಇಲ್ಲದೆ ಏನೇನೋ ಮಾತಾಡ್ಬೇಡಮ್ಮ. ಯಾಕಂದ್ರೆ ಈ ನನ್ನ ಪತಿ ಶ್ರೀರಾಮಚಂದ್ರನ ಗುಣದ ಅಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ನೆ ನೀನು ಇಲ್ಲ ಸಲದ ಅಪೋದವನ್ನು ಅವ್ರ ಮೇಲೆ ಹೊರಸ್ಬೇಡಮ್ಮ. ನಾನು ಹೇಳ್ತಾ ಇದ್ದ ಸುಳ್ಳ ಅಲ್ವೇ ಅಕ್ಕ? ಏನೋ ನೀನ್ ಯಾವುದೋ ಒಂದು ವ್ರತ ಹಿಡಿದಿದ್ಯಂತೆ. 1 ತಿಂಗಳಾಯ್ತು ನಿನ್ನ ಗಂಡನಿಂದ ದೂರ ಇದೆಯಂತೆ. ಅದಕ್ಕೆ ಕಾಮ ಅದು ಹಿಡಿದುಕೊಂಡೆ ನನ್ನ ಹತ್ರ ಬಂದು ಮಂಚದ ಮೇಲೆ ಬದುಕ ಅಂತ ಹೇಳ್ದ ನಿನ್ನ ಗಂಡ. ಅಯ್ಯೋ ಚುವ ಚುವ. ಮಾರಿ ತಮ್ಮನ ಹೆಂಡತಿ ಎಂದರೆ ಮಗಳ ಸಮಾನ. ತಂದೆ ಯಾವತ್ತಾದರೂ ಮಗಳ ಮೇಲೆ ಕಾಮದ ದಾಳನ್ನು ತೀರಿಸುವುದು ಸಾಧ್ಯವೇ ಶ್ರೀದೇವಿ? ಸಾಧ್ಯವೇ? ಖಂಡಿತವೂ ಇಲ್ಲ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಸ್ವಂತ ಹೆಂಡತಿ ಮೈ ಮುಟ್ಟಬೇಕಾದ್ರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋ ನೀವು ಇಂಥ ಹೆಂಡತಿ ಕೆಲಸಕ್ಕೆ ಕೈ ಹಾಕೋದಕ್ಕೆ ಸಾಧ್ಯನಾ? ಆದ್ರೆ ನೀವು ಯಾವುದೋ ಸೇರಿನ ಸಂಚಿನ ಮೇಲೆ ಈ ರೀತಿ ಅಪವಾದ ಹೊರಿಸುತ್ತಿದ್ದಾಳೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೇನು? ನಿನ್ನ ಗಂಡನ ಮೇಲೆ ನಾನು ಅಪವಾದ ಹೊರಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಏನು ನಿನ್ನ ಗಂಡ ಗಂಡದನ? ನೋಡಿ ನನ್ನ ಗಂಡ ಈ ಮನೆಯಲ್ಲಿ ನಾನಿರ್ಬೇಕಾದ್ರು ನೀವಿಬ್ರು ಇರ್ಬೇಕು ಅಂದು. ಪ್ರಿಯ, ಪ್ರಿಯ, ನನ್ನ ತಮ್ಮ ಕಾನೂನಿನ ಪ್ರತಿವೇಶದಲ್ಲಿ ಇರುವ ನನ್ನ ತಮ್ಮನ ಹೃದಯದಲ್ಲಿ ಈ ನಿನ್ನ ಸುಳ್ಳಿನ ಬೀಜ ಬಿತ್ತಿ ಮನಸ್ಸನ್ನು ಒದಗಿಸಬೇಡ ತಾಯಿ. ಕೈ ಕೂಡ ಬೇಡಿಕೊಳ್ಳುತ್ತೀನಿ. ಬೇಕಾದರೆ ನಮ್ಮ ಮನೆ ಒಳಗೆ ಇಟ್ಟುಕೊಳ್ಳೋಕೆ ನಿನ್ನ ಮನಸ್ಸು ಒಪ್ಪುತ್ತಿದ್ದರೆ ಮುಖವನ್ನು ತೋರಿಸದೆ ಬಹು ದೂರ ಹೊರಟು ಹೋಗುತ್ತೀವಿ ತಾಯಿ, ಬಹು ದೂರ ಹೊರಟು ಹೋಗುತ್ತೀವಿ. ಯಾಕೆ ನಾವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಯಾಕಂದ್ರೆ ನನ್ನ ಮೈದುನ ಮಾತನ್ನು ನಂಬುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮೈದುನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನನ್ನ ಕೈಯಾರಿ ತುತ್ತು ಮಾಡಿ ಉಳಿಸಿ ತಿನಿಸಿ ಬೆಳೆಸಿದ್ದೇನೆ. ಅಲ್ಲಿ ಅವನ ಮಾತ್ರ ನಮ್ಮನ್ನ ಮನೆಯಿಂದ ಹೊರಗೆ ಹಾಕುವುದಿಲ್ಲ ರೀ, ಮನೆಯಿಂದ ಹೊರಗೆ ಹಾಕುವುದಿಲ್ಲ. ಬೇಡಸಿದೇವಿ, ಹೇಳಿಕೆ ಮಾತಿಗೆ ದೇವಾನ ದೇವಳಷ್ಟೇ ಅಲ್ಲದೆ ರಾಜ ಮಹಾರಾಜರ ಮನೆತನ ಚಿತ್ರ ವಿಚಿತ್ರ ಆಗಿ ಹೋಗಿದಂತೆ. ಅಂದಾಗ ನಮ್ಮನ್ನು ಬಾಳೆ ನಮ್ಮ ಭಾವನ. ಪ್ರಿಯ, ನಿನಗೆ ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಆದ್ರೆ ನಮಗೆ ಮೋಸ ಮಾಡಿದ ಹಾಗೆ ನನ್ನ ಮೈದನಿಗೂ ಮೋಸ ಮಾಡಬೇಡಮ್ಮ. ನಿನ್ ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ನಿನ್ ಕೈ ಮುಗಿತೀನಿ. ನಿನ್ನ ಮೈದುನ ಅಂದ್ರೆ ನನ್ನ ಗಂಡ. ಅವನು ಹೇಗೆ ಇಟ್ಕೊಳ್ಬೇಕು, ಹೇಗೆ ಬಿಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. Get out!
ಮನೆಯಿಂದ ಆಚೆ ಹೋದ್ರು. ಹೇಗೂ ಆ ಮಾಳಿಂಗನನ್ನು ವಿಷಕಂಠನ ಕೈಯಿಂದ ಕೊಲೆ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ನನ್ನ ಗಂಡ ಹರ್ಷನನ್ನು ನೀಲಕಂಠನಿಂದ ಕೊಲೆ ಮಾಡಿಸ್ತೀನಿ. ಇನ್ನು ಮುಂದೆ ಆ ಮನೆಗೆ ನಾನೇ ಮಹಾರಾಣಿ. ಅಣ್ಣ ಅದ್ಕೆ ಅದ್ಕೆ ಅಣ್ಣ ಏನ್ರಿದು? ಹೊರಗಡೆಯಿಂದ ಬರ್ತಾ ಇದ್ರಲ್ಲ ಅಣ್ಣ ಅತ್ತಿಗೆ ಅಂತ ಕೂಗ್ತಾ ಇದ್ರಲ್ಲ, ಒಂದೇ ಒಂದು ಸಾರಿ ಪ್ರೀತಿಯಿಂದ ಪ್ರಿಯ ಪ್ರಿಯ ಅಂತ ಕೂಗಿದ್ರೆ ನಿಮ್ಮ ಗಂಟಿಗೆ ಹೋಗೋದು. ಅಂದರೆ ಮುತ್ತು ಕೊಡೋಳು ಬಂದಾಕ್ಷಣ ತುತ್ತು ಕೊಟ್ಟವಳು ಮರಿಬೇಕಾ? ಹಾಗೇನಿಲ್ಲ ರಾಜ, ಎಷ್ಟೇ ಆದ್ರೂ ನಾನು ನಿಮ್ಮ ಪ್ರೀತಿಯ ಹೆಂಡತಿ. ನಿಮ್ಮ ಸುಖ ದುಃಖದಲ್ಲಿ ನನಗೂ ಭಾಗವಿದೆ. ಆದ್ರೆ ಈ ಭಾಗದಲ್ಲಿ ನಿಮ್ಮ ಅಣ್ಣ ಅತ್ತಿಗೆಯರು ಬರ್ತಾರೇನೋ? ಅದು ಏನೇ ಇರಲಿ, ಮೊದಲು ನನಗೆ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ, ನಂತರ ನೀನು ಎಲ್ಲಿದ್ದಾರೆ ನನ್ನ ಅಣ್ಣ ಅತ್ತಿಗೆ? ಅಣ್ಣ ಅಣ್ಣ ಅಣ್ಣ, ಮೊದಲು ನನ್ನ ಮಾತು ಕೇಳಿ ರಾಜ. ಭೀಮನ ಅಮಾವಾಸ್ಯೆ ಅಲ್ಲವೇ? ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿರುವೆ. ನನಗೆ ಆಶೀರ್ವಾದ ಮಾಡಿ. ಇದೇನ ರಾಣಿಯವರೇ, ಎಂದಿಲ್ಲದ ಅಂತ ಆಶೀರ್ವಾದ ಇವತ್ತು ಪಡ್ತಿದ್ದೀರಾ? ಅಂದ್ರೆ ನೀವು ನನ್ನ ಪ್ರೀತಿ ಗಂಡನಲ್ವೇ? ಹಾಗಾದರೆ ಭೀಮನ ಅಮಾವಾಸ್ಯ ದಿನದಿಂದ ಈ ನಿನ್ನ ಗಂಡನ ಮನಸ್ಸನ್ನು ಆನಂದಿಸಲು ಹಾಡವನ್ನ ಆಡಬಾರ್ದೇನೆ? ಆಗ್ಲಿ ನನ್ನ ರಾಜ. ಏನ್ರಿ ಅದೇನಾಯ್ತು ಅಂದ್ರೆ? ಏನ್ರಿ ಏನಾಯ್ತು ಅಂತ ಕೇಳಿ. ನನ್ನ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಪ್ರಿಯ? ನಿಮ್ಮ ಅಣ್ಣ ಅತ್ತಿಗೆಯರ ಅದೊಂದು ದೊಡ್ಡ ಕಥೆ ಆಯ್ತು. ಆದ್ರೆ ಅದು ಹೇಗೆ ಇರ್ಬೇಕನ್ನೋದು ನನಗೊಂದು ತಿಳಿತಾನೇ ಇಲ್ಲ. ಏನೇ ಹೇಳ್ತಿದೀಯ ಪ್ರಿಯ? ಒಳ್ಳೆ ಮಾತುಗಳಿಂದ ಹೇಳ್ತೀನಿ, ಅಳೋದನ್ನ ನಿಲ್ಲಿಸಿ. ಎಲ್ಲಿದ್ದಾರೆ ನನ್ನ ಅಣ್ಣ ಅತ್ತಿಗೆ? ನಿಜ ಹೇಳು. ನಾನ್ ನಿಜವನ್ನ ಹೇಳ್ತೀನಿ. ನಿಮ್ಮ ಅಣ್ಣ ಇದ್ದಾರಲ್ಲ, ಮನೆ
ದೇವರಂತ ಅಣ್ಣನಿಗೆ ಬಲಾತ್ಕಾರ ಆರೋಪವನ್ನು ಮಾಡಿ ಮನೆಯಿಂದ ಹೊರಗೆ ಹಾಕಿ ಬಿಟ್ಟಲ್ಲಿ ಹುಚ್ಚ ಸೋಳೆ ಯಾರೆಲ್ಲದ ಅನಾಥೆ ಅಂತ ಪರದೇಶ ಅಂತ ನಿನ್ನ ಕೈ ಹಿಡಿದಿದ್ದೇನೆ ಗೆದ್ದಲ ಹೊಳ ಹುತ್ತಿನಲ್ಲಿ ಕೆಟ್ಟಿರುವ ನಾಗ ಸರ್ಪಣೆ ಆಗಿದ್ದೇನೆ ಕಾಲ ಇಟ್ಟು ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿ ಬಿಟ್ಟೆ ನನ್ನ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಅವ್ರನ್ನ ಹುಡುಕಿಕೊಂಡು ಬಂದೆ ನೀನು ಆಮೇಲೆ ನೋಡ್ಕೊಳ್ತೇನೆ ಬರುತ್ತೇನೆ. ಯಾಕೆ ಹರೀಶ್ ಸಿಟ್ಟಿನ ಆವೇಶದಲ್ಲಿ ಸೇಡಿದ ಸುಳಿ ಅಂತ ಹಿಡಿದು ಹೊಟ್ಟೆ ಅಂತ ಕಾಣಿಸ್ತಿದ್ದಲ್ಲ? ಯಾಕೆ ಎಲ್ಲಾರು ಅಪವಾದ ನಡೆದಿದ್ಯಾ? ಅಪವಾದ ಎಲ್ಲಿ ನಡೆದಿಲ್ಲನಾ, ನಮ್ಮ ಮನೆಯಲ್ಲೇ ನಡೆದಿದೆ. ಅಂದರೆ ಸತ್ಯ ಧರ್ಮವಂತ ಮುಕ್ತಿದ್ದೀವಿ. ಮನೆ ಬಿಟ್ಟು ಹೋದನ ಹರೀಶ, ಏನು ಹೇಳ್ತಿದ್ಯಾ ನೀನು? ಜೈಲಿನಿಂದ ಬಿಡುಗಡೆ ಆಗಿ ಅಣ್ಣ ಅತ್ತಿಗೆರ ಮುಖ ನೋಡಬೇಕೆಂದು ಸಂತೋಷ ಪಡಬೇಕೆಂದು ಓಡೋಡಿ ಬಂದರೆ ಅಂತ ಬಾಂಧವರ ಮನೆಯಲ್ಲಿಲ್ಲವೇ? ಏ ಹರೀಶ್, ಅವರು ಯಾವ ಕಾರಣಕ್ಕಾಗಿ ಮನೆ ಬಿಟ್ಟು ಹೋದರು? ಅಣ್ಣ, ನಾನು ಯಾವ ಹೇಳಲೇನ, ನಾನೊಬ್ಬ ದೊಡ್ಡ ಅಧಿಕಾರಿ ಆದರೂ ನಮ್ಮ ಮನೆತನ ಒಳ್ಳೆ ಸಂಸ್ಕೃತಿ ಹೆಣ್ಣನ್ನು ತರಲಿಲ್ಲ. ಆದರೆ ಇವಳು ನಮ್ಮ ಮನೆತನ ಸರ್ವನಾಶ ಮಾಡಲು ಮಾಮಾರಿ ಹೆಣ್ಣಾಗಿದ್ದಾಳೆ. ಅದು ನಿನ್ನ ತಪ್ಪಲ್ಲ ಹರೀಶ್. ಗಿಳಿಯನ್ನು ಪಂಜರದಲ್ಲಿಟ್ಟು ಮುದ್ದಾಗಿ ಜೋಪಾನ ಮಾಡ್ಬೇಕಂತ ನೀ ಬಯಸಿದೆ. ಆದ್ರೆ ಇದು ಕಾಗೆಯಾಗಿ ಕಚೇರಿಯನ್ನು ಹಾಳು ಮಾಡಿತು. ಲೇ ಸುದ್ದಿ ಹೇಳು, ನನ್ನ ಅಣ್ಣತ್ತಿಗೆ ಎಲ್ಲಿಗೆ ಹೋಗಿದ್ದಾರೆ? ಯಾರೆಲ್ಲಿಗೆ ಹೋಗ್ಲಿ ಬೀಳಿ, ಅದನ್ನ ನೋಡ್ತಾ ಕುಳಿತುಕೊಳ್ಳೋಕೆ ನಾನೇನು ಮನೆ ಕೆಲಸದವಳಲ್ಲ. ಏನಂದ್ರೆ ಪಾತ್ರಗಿತ್ತಿ, ಇದು ಎಲ್ಲ ನಿನ್ನ ಆಟ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪ್ರಾಣ ಹೋಗುವ ಪ್ರಸಂಗ ಬಂದ್ರೆ ಪ್ರಾಣ ಕೊಟ್ಟಂತ ಮಾಡಿದ್ದಾನೆ ನಮ್ಮದು. ನಿನ್ನ ಹಾಗೆ ಜನರ ಕಣ್ಣ ಮುಚ್ಚಿ ಕಣ್ಣಲ್ಲಿ ಸೆರೆ ಹಾಕಿ ಬರುವ ವಂಶವಲ್ಲ. ಲೇ ಮಾನಗೆಟ್ಟಳೆ, ದೇವರಂತ ನನ್ನ ಮೇಲೆ ಅಪವಾದವನ್ನು ಹೊರಿಸಿ ಅವರ ಒಬ್ಬರನ್ನು ಕರೆತಂದ ಮೇಲೆ ನಿನ್ನನ್ನು ಕಳೆದು ಹೇಡಿಗೆ ತುಂಬದಿದ್ದರೆ ನನ್ನ ಹೆಸರು ಮಾಳಿಂಗನೇ ಅಲ್ಲ. ಬಾ ಹರೀಶ್, ಹೋಗೋಣ. ಹೋಗ್ರಿ, ಕಡದ ಹೆಡಿಗೆ ತುಂಬ ಅಷ್ಟರಲ್ಲಿ ನಾನೇ ನಿಮ್ಮ ಮನೇಲಿ ಇರ್ತೀನಿ ಅಂತ ತಿಳ್ಕೊಂಡಿದ್ರಾ? ನನ್ನ ರಾಜನ ಮನೆಗೆ ಹೋಗ್ತೀನಿ. ಹೋಗ್ರೆ ಬಿಕಾರಿಗಳ